ಹಲೋ ನಮಸ್ತೆ ಎಲ್ರಿಗೂ ಸುಮಾ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಯಾವ ರೆಸಿಪಿನ ತೋರಿಸ್ಲಿಕ್ಕೆ ಬರ್ತಾಯಿದ್ದೀನಿ ಅಂದರೆ ಮಟನಲ್ಲಿ ತಲೆಕಾಲು ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಕ್ವಿಕ್ಕಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಸಾಂಬಾರಿಗೆ ಅಂತೇಳಿ ನೋಡ್ಕೊಂಡು ಬಂದುಬಿಡೋಣ. ನಾನು ಇದರಲ್ಲಿ ದಪ್ಪ ಗೆಡ್ಡೆ 3 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ ಒಂದು 5-6 ಪೀಸ್ ಚಕ್ಕೆನ ತೊಗೊಂಡಿದ್ದೀನಿ. 7-8 ಲವಂಗಗಳು, 2 ಏಲಕ್ಕಿ, ಹಾಗೆ 1 ಸ್ಪೂನ್ ಬಂದುಬಿಟ್ಟು ನಾನು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮತ್ತಿನ್ನೇನು ಒಂದು ಪೂರ್ತಿ ಅರ್ಧ ಹೋಳು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1.5 ಇಂಚು ನಾನು ಶುಂಠಿಯನ್ನು ತಗೊಂಡಿದ್ದೀನಿ. 3 ಬಾದಾಮಿ ಟೊಮೊಟೊವನ್ನು ತೊಗೊಂಡಿದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಇಲ್ಲಿ ನಾನು ಒಣಮೆಣಸಿಕಾಯಿನ ಹಾಕ್ತಾಯಿಲ್ಲ, ಸೊ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ನಾವು ತೊಗೊಂಡಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ನಾವು ಫ್ರೈಯನ್ನು ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಸಾಂಬಾರು ಮಾಡೋದಕ್ಕೆ ಯಾವ ಕುಕ್ಕರನ್ನು ಯೂಸ್ ಮಾಡ್ತೀವೋ ಅದೇ ಕುಕ್ಕರಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಕುಕ್ಕರೆಲ್ಲ ವಾಶ್ ಆಗಿದೆ, ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಬೇಕು. ಆಯಿಲ್ ಬಿಸಿಯಾಗಿದೆ. ಇವಾಗ ನಾವು ತೊಗೊಂಡಿದ್ವಲ್ಲ ಈರುಳ್ಳಿ, ಅದು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನಾನೀಗ ತೋರಿಸ್ತಾ ಇರೋದು 1.5 kg ತಲೆಕಾಲು ಮಾಂಸ ಇದೆ. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಗೊತ್ತಾದರೆ ಎಷ್ಟು ಕ್ವಾಂಟಿಟಿಗಾದರೂ ಕೂಡ ನಾವು ಮಾಡ್ಕೊಳ್ಬೋದಲ್ವ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಬ್ರೌನ್ ಕಲರ್ಗೆ ಬರಬೇಕಿದ್ದು, ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ಫ್ರೈ ಆಗ್ತಾಯಿದೆ. ಸೊ ಈಗ ಮಿಕ್ಸಿ ಜಾರಿಗೆ ನಾನು ಏನೇನೆಲ್ಲ ಈ ಟೊಮೊಟೊ ಮತ್ತು ಕೊತ್ತಂಬರಿ ಎಲ್ಲ ತೊಗೊಂಡಿದ್ದು ಮಸಾಲೆನ ಅದೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಏನು ತೊಗೊಂಡಿದ್ದು, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆ ಟೊಮೊಟೊ, ಇದನ್ನು ಯಾವುದನ್ನು ನಾನು ಕೂಡ ಫ್ರೈ ಮಾಡ್ಕೊಳ್ಳಲ್ಲ. ಸೊ ಹಾಗೆ ಶುಂಠಿ, ಹಾಗೆ ತೆಂಗಿನಕಾಯಿ ಪೂರ್ತಿ ಅರ್ಧ ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಕೆಲವೊಬ್ರು ಇದಕ್ಕೆ ಕಡಲೆನೂ ಯೂಸ್ ಮಾಡ್ತಾರೆ, ಊರ್ಗಡ್ಲೆನ ಯೂಸ್ ಮಾಡ್ತಾರೆ. ಏನಕ್ಕಂದರೆ ತಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ನಾನೇನು ಕಡಲೆನ ಯೂಸ್ ಮಾಡ್ತಾಯಿಲ್ಲ. ಸೊ ತೆಂಗಿನಕಾಯಿನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಮಸಾಲ ತೊಗೊಂಡಿದ್ದಲ್ವ ನಾವು, ಮೆಣಸಾಗಿರ್ಬೋದು, ಚಕ್ಕೆ, ಏಲಕ್ಕಿ, ಲವಂಗ, ಅದಷ್ಟು ಕೂಡ ನಾನು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನು. ಸೊ ಈಗ ಇದಕ್ಕೆ ನಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳೋಣ. ನಾನು ಯೂಶ್ವಲಾಗಿ 1 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಖಾರನ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ಪೈಸಿ ಇದೆ ಖಾರದ ಪುಡಿ, ಅದಕ್ಕೋಸ್ಕರ. ನೋಡಿ, 1 ಸ್ಪೂನು, ಹಾಗೆ 1/2 ಸ್ಪೂನು, 1.5 ಸ್ಪೂನು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಈರುಳ್ಳಿ ಮತ್ತು ನಾವು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೀವಲ್ಲ, ಅದು ಫ್ರೈ ಆದಮೇಲೆ ಇದಕ್ಕೆ ಆ್ಯಡ್ ಮಾಡಿ ನಾವು ಖಾರನ ರುಬ್ಕೊಳ್ಳೋಣ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನು ಇವಾಗ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಅಷ್ಟೂ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದನ್ನು ಪೇಸ್ಟ್ ಮಾಡಿಕೊಂಡು ಅದು ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಅದೆರಡು ಫ್ರೈ ಮಾಡ್ಕೊಂಡಿದ್ದು ಅದೇ ಪಾತ್ರೆಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಆಯಿಲನ್ನು ಹಾಕ್ಕೊಂಡು ಇದಕ್ಕೆ ತೊಗೊಂಡಿರೋಂಥ ತಲೆಕಾಲು ಮಾಂಸನ ಸೇರಿಸೋಣ. ಬ್ರೈನ್ ಇರುತ್ತೆ, ಬ್ರೈನ್ನ ಇವಾಗಲೇ ಹಾಕಬಾರ್ದು. ಸಾಂಬಾರು ಒಂದು ಕುದಿ ಬಂದಮೇಲೆ ಅದನ್ನು ಒಳ್ಳೆ ಕ್ಲೀನಾಗಿರೋ ಕ್ಲಾತ್ನಲ್ಲಿ ಕಟ್ಟಿ ಹಾಕಬೇಕು, ಇಲ್ಲಾಂದರೆ ಎಲ್ಲ ಚೂರಾಗೋಗುತ್ತೆ. ಸೊ ಇವಾಗ ನಾನು ತಲೆಕಾಲನ್ನು ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸೊ ಇವಾಗ ನನ್ನ ತಲೆಕಾಲು ಮಾಂಸನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಅಷ್ಟು ತಲೆಕಾಲು ಮಾಂಸನ ನಾನು ಹಾಕಿದೆ. ಈಗ ಇದಕ್ಕೆ ಅರಶಿನ ಪುಡಿ, ಉಪ್ಪು, ಹಾಗೆ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋ ರಸ ಎಲ್ಲ ಬಿಡ್ಕೊಂಡು ಸ್ಮೆಲ್ ಕೂಡ ಹೋಗಬೇಕು. ಜೊತೆಗೆ ಸ್ವಲ್ಪ ಪುದೀನ ಕೂಡ ನಾವು ಈಗ ಸೇರಿಸ್ಕೊಳ್ಳೋಣ. ಹಾಕಿದ್ದೀನಿ ನೋಡಿ, ಇಷ್ಟು ಪುದೀನ, ಒಂದು 10-12 ಎಸ್ಳುಗಳನ್ನು ಹಾಕ್ಕೊಳ್ಳೋದು. ಇದಕ್ಕೆ ಅರಶಿನ ಮಿಕ್ಸ್ ಮಾಡ್ತೇನೆ. ಈಗ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಳ್ಳೋದು. ಕಮ್ಮಿ ಇತ್ತಂದರೆ ಆಮೇಲೆ ಚೆಕ್ ಮಾಡ್ಕೊಂಡು ನಾವು ಹಾಕ್ಕೋಬೋದು. ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಮಟನ್ ಸಾಂಬಾರಿಗೆಲ್ಲ, ಚಿಕನ್ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ, ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳೋಣ. 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತೀನಿ. ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ 1 ಸ್ಪೂನು, ಹಾಗೆ ಒಂದು ಹಾಫ್ ಸ್ಪೂನ್, 1 ಸ್ಪೂನನ್ನು ಧನಿಯಾ ಪೌಡರ್ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಉಪ್ಪಿನ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಡೋಣ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5ರಿಂದ 6 ನಿಮಿಷ ಇದು ಚೆನ್ನಾಗಿ ಅದರಲ್ಲಿರೋ ರಸ ಎಲ್ಲ ಬರಲಿ, ಅಲ್ಲಿ ತನಕ ನಾವು ಇದನ್ನು ಬಿಟ್ಬಿಡೋಣ. ಹೀಗೆ ಚೆನ್ನಾಗಾಗಿದೆ. ಸೊ ಈಗ ಇದಕ್ಕೆ ನಾನು ಖಾರನ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾನು ಖಾರನ ಹಾಕಿ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕಿದ್ದೀನಿ. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಥರ ಅಂದರೆ ನೀರು ಅಲ್ಲ, ಮೀಡಿಯಮ್ ಒಂದು ಇದರಲ್ಲಿ ಅಳತೆನಲ್ಲಿ ಇರಲಿ. ಸೊ ಇದು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ಬ್ರೈನ್ನ ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು, ಚೆನ್ನಾಗಿರೋ ಒಂದು ಕ್ಲಾತ್ನಲ್ಲಿ ಕಟ್ಬಿಟ್ಟು ಹಾಕೋಣ. ನೋಡಿ ಸಾಂಬಾರು ಚೆನ್ನಾಗಿ ಒಂದು ಕುದಿ ಬಂದಿದೆ. ಸೊ ಇದಕ್ಕೀಗ ನಾನು ಬ್ರೈನನ್ನು ಹಾಕಿ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿ 4 ವಿಷಲ್ ಮಾತ್ರ ಮಾಡಿಸೋಣ. ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತೀನಿ ಈಗ. ಸೊ ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ, ಹಾಕಿದ್ದೀನಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ, 4 ವಿಷಲನ್ನು ಹೊಡಿಸ್ತೀನಿ. ಇದಕ್ಕೆ ಲಿಡ್ ಕ್ಲೋಸ್ ಆಗಿದೆ. ಜಸ್ಟ್ 4 ವಿಷಲನ್ನ ಹೊಡಿಸ್ಬಿಡೋಣ. ಇದಕ್ಕೆ ಇದಿರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಬ್ರೈನ್ ಕೂಡ ಅಷ್ಟೇ ನೀಟಾಗಿ ಬಾಯ್ಲ್ ಆಗಿದೆ. ಕಾಲು ಮತ್ತು ತಲೆ ಎಲ್ಲದೂ ಕೂಡ ಪೀಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ, ನೋಡ್ತಾ ಇದ್ದೀರಲ್ಲ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಪ್ಲೀಸ್ ಹೇಗಿತ್ತಂತ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.